ಅನಕ್ಷಾದಿ ವೇದ್ಯಾದಿ ನಂಗದಿ ಓಂ ಹ್ರೀಂ ಕ್ರೀಂ ರೂಮ್. ಈ ರೂಮ್ ಅಂದ್ರೇನು? ಅವರು ರೋಮ್ಗೂ ಹೋಗ್ಬಿಟ್ಟು ಬಂದಿದ್ದಾರೆ ಅಂತ ಅರ್ಥ. ಕ್ರೀಮ್ ಅಂದ್ರೆ? ಬಾಬಾ ಅವರಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಓಪನ್ ಬಾಬಾ, ಇವರು ವಕ್ರತುಂಡ ಅಂತ. ಇವ್ರ ಸಮಸ್ಯೆ ಏನಿದೆ ಅಂದ್ರೆ ಅದು ನನಗೆ ಗೊತ್ತು. ಇವರ ಜೀವನ ಆ ಮರದ ಎಲೆ ಮೇಲೆ ಕಾಣುತ್ತಿದೆ. ಇವ್ರದೊಂದು ಹರಕೆ ಪೆಂಡಿಂಗ್ ಇದೆ. ಇವ್ರ ಹೆಸರು ದೇವರ ಲಿಸ್ಟಿನಲ್ಲಿದೆ. ಈ ಹರಕೆ ಪೂರ್ಣವಾಗುವವರೆಗೂ ಇವನಿಗೆ ಶ್ರೇಯಸ್ಸಿಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲ, ಮಕ್ಕಳಿಲ್ಲ, ಮರಿಯಿಲ್ಲ, ಕಾರಿಲ್ಲ, ಬಾರಿಲ್ಲ, ಟೈರ್ ಇಲ್ಲ. ನನಗೆಲ್ಲ ಗೊತ್ತಿದೆ. ನಮ್ಮ ಈ ಸಮಸ್ಯೆಗಳಿಗೆ ಯಾವಾಗ ಮುಕ್ತಿ ಬಾಬಾಜಿ? ಇದೊಂದು ಮಾತ್ರ ನನಗೆ ಗೊತ್ತಿಲ್ಲ. ಲೋ, ಓವರ್ ಆಕ್ಟಿಂಗ್ ಸ್ವಲ್ಪ ಕಡಿಮೆ ಮಾಡಯ್ಯ. ಬಾಬಾ, ಇದಕ್ಕೆ ಪರಿಹಾರ ಬೇಗನೆ ಹೇಳ್ತೀರಾ? ಹೇಳ್ತೀನಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಆಗಾಗ ಬೆತ್ತಲೆ. ಇದೇ ತಾನೇ ನಿಮ್ಮ ಸಮಸ್ಯೆ? ಹೌದು ಬಾಬಾ, ಅದೇ ಅದೇ. ಹಾ, ನೀವು ಈ ಹರಕೆನ ಬಾಲ್ಯದಲ್ಲೇ ತೀರಿಸಬೇಕಾಗಿತ್ತು. ಈಗ ನೀವು ಮೈ ಬಿಟ್ಕೊಂಡು ಹೋದ್ರೆ ಜನಗಳು ನಿಮ್ಮನ್ನು ಹಿಡಿದು ಬಡಿದು ಜಡಿದು ಪೊಲೀಸರಿಗೆ ಕೊಡುವ ಸಂಭವವಿದೆ. ಎಚ್ಚರಿಕೆ. ಮತ್ತೆ ಹರಕೆ ತೀರ್ಸೋದು ಹೇಗ್ ಬಾಬಾ? ನೋಡಿ, ಬೆತ್ತಲೆ ಸೇವೆ ಸಲ್ಲಲೇಬೇಕು. ನೋಡಿ, ನಾವು ದೇವರಿಗೆ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಒಂದು ಗಣ್ಣೀರ್ ಹೂ ಹಾಕ್ತಿವಿ, ಸುವರ್ಣ ಪುಷ್ಪನ ಹಾಕ್ತಿವಿ. ಇಲ್ಲ, ಹಾಗೇನೆ ಇವ್ರ ಬದಲಾಗಿ ಇವ್ರ ತರನೇ ಒಂದು ಗೊಂಬೆ ಮಾಡಿಸಿ, ಇದೇ ಮೂತಿ, ಇದೇ ಮುಸುಡಿ, ಇವ್ರದೇ ಬಟ್ಟೆ ಹಾಕಿ ದೇವ್ರ ಮುಂದೆ ಗೊಂಬೆನ ತೋರಿಸಿ ಬಟ್ಟೆ ಬಿಚ್ಚಾಕಿ. ನಾನ್ ಬಟ್ಟೆ ಎಲ್ಲ ಬಿಚ್ಚೋದಿಲ್ಲ. ಬಟ್ಟೆ ಬಿಚ್ಚೋದು ನಿಂದಲ್ಲಯ್ಯ, ಆ ಗೊಂಬೆದು. ಬಿಚ್ಕೊಳ್ಳಿ, ಹೋಲ್ಸೇಲ್. ಆಗ ನಿಮ್ಮ ಹರಕೆ ಪೂರ್ಣವಾಗುತ್ತೆ. ಬಾಬಾ, ಅಮೂಲ್ಯವಾದ ಸಲಹೆನ ಕೊಟ್ಟಿದ್ದೀರಾ. ತಮ್ಮ ದಕ್ಷಿಣೆ? ಒಂದ್ ಕಾಲ್ ಸೆಟ್ಗೆ 500 ರೂಪಾಯಿ. ಅಂದ್ರೆ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡಿ ಹೊರಡಿ ಅಂತ. ಬಾಬಾ ಅವ್ರ ಹತ್ರ ಟೈಮ್ ಇಲ್ಲ. ಅಷ್ಟಪುತ್ರ ಸೌಭಾಗ್ಯ ಪ್ರಾಪ್ತಿ. 8 ಮಕ್ಕಳು. ಈ ಹರಕೆ ಪೂರೈಸಿದ ಮೇಲೆ ನೀನು ತಾಯಿ ಆಗುದನ್ನ ನಿನ್ನ ಕಣ್ಣ ಕೂಡ ಬಿಡಕ್ಕಾಗೋಲ್ಲ. ನಡೀರಿ ನಡೀರಿ, ಕೆಲಸ ಮುಗಿದ್ಮೇಲೆ ಬಾಬಾ ಯಾರನ್ನು ಇರಿ ಅಂತ ಹೇಳಲ್ಲ. ನಡೀರಿ. ಇಲ್ಲಿ ನಿಮ್ಮ ಹಣೆ ಬರ ಸರಿ ಹೋಗ್ಬೇಕಾದ್ರೆ ನೀವು ಮನೆಯಿಂದ ಆ ಗೊಂಬೆನ ಗಣಪತಿಪುರಕ್ಕೆ ತಕೊಂಡು ಹೋಗುವವರೆಗೂ ನೀವು ಯಾಕೆ ತಕೊಂಡು ಹೋಗ್ತಾ ಇದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಾವೇನ್ ಡಿಸೈಡ್ ಮಾಡಿದ್ವಿ, ಇವ್ರೇನ್ ಹೇಳ್ತಿದ್ದಾರೆ? ಏನಿಲ್ಲ, ಇದಕ್ಕೆ ಐಡಿಯಾ ಕೊಟ್ಟಿದ್ ಬಾಬಾನೇ ತಾನೆ. ಈಗ ಆ ಗೊಂಬೆನ ಹೇಗ್ ತಗೊಂಡು ಹೋಗೋದು ಅನ್ನೋ ಐಡಿಯಾ ಕೂಡ ಬಾಬಾನೇ ಕೊಡ್ತಿದ್ದಾರೆ. ಸರಿ ಸರಿ ಬಾಬಾ, ನೀವ್ ಹೇಗೆ ಹೇಳ್ತೀರೋ ಹಾಗೆ ತಗೊಂಡು ಹೋಗ್ತೀವಿ. ಹೌದೌದು, ಬರ್ತೀವಿ. ಇಲ್ಲಿ ಮತ್ತೆ ಏನ್ ಬಾಬಾ? ನೀವು ಗೊಂಬೆನ ಓಪನ್ ಆಗಿ 4-6 ಜನಗಳ ಜೊತೆ ತಗೊಂಡು ಹೋಗ್ಬೇಕು. ಬಾಬಾ, ನೀವ್ ತಾನೇ ಹೇಳಿದ್ರಿ ಬೊಂಬೆ ತಗೊಂಡು ಹೋಗುವಾಗ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಈಗಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಕಡ್ಡಾಯವಾಗಿ ನೀವು 4-6 ಜನಗಳ ಜೊತೆ ಗೊಂಬೆ ತಗೊಂಡು ಹೋಗ್ಬೇಕು. ಆದ್ರೆ ಯಾರಿಗೂ ಗೊತ್ತಾಗಬಾರ್ದು. ಒಂದು ವೇಳೆ ನೀವು ಅದನ್ನೇನಾದ್ರೂ ಸಪರೇಟ್ ಆಗಿ ತಗೊಂಡು ಹೋಗ್ಬಿಟ್ರೆ ಅದರಿಂದ ನಿಮಗೆ ಯಾವ ಪ್ರತಿಫಲವೂ ಸಿಗುವುದಿಲ್ಲ. ಸರಿ ಬಾಬಾ, ಹಾಗೆ ಮಾಡ್ತೀವಿ. ನಿಲ್ಲಿ. ನಿಮಗಿದು ಫಸ್ಟ್ ಅಂಡ್ ಲಾಸ್ಟ್ ಚಾನ್ಸ್. ಈ ಚಾನ್ಸ್ ಏನಾದ್ರೂ ನೀವು ಮಿಸ್ ಮಾಡ್ಕೊಂಡ್ರೆ ನೀವು ಇಲ್ಲಿಂದಾನೇ ಬರೀ ಬೆತ್ತಲೆ ಹೋಗ್ಬೇಕಾಗತ್ತೆ. ಬೇರೆ ದಾರಿನೇ ಇಲ್ಲ. ಅಯ್ಯೋ ದೇವ್ರೆ, ಕೇಳಿದ್ರಲ್ಲ? ಈ ಬಾಬಾ ಏನ್ ಹೇಳ್ತಿದಾರೋ ಒಂದು ಅರ್ಥ ಆಗ್ತಿಲ್ಲ. ಬಾಬಾನೇ ಕೇಳೋಣ. ಭಕ್ತಿ, ನಿನ್ ನಡಿಯಮ್ಮ. ಇಲ್ಲ ಇಲ್ಲ, ನಾನು ಕೆಲಸ ಮುಗಿದ್ಮೇಲೆ ನಾನು ಯಾರು ಇಲ್ಲ ಕೇಳಲ್ಲ. ನೀವು ಹೊರಡಿ. ಇಲ್ಲ, ನಾವ್ ಇಲ್ಲೇ ಇರ್ತೀವಿ. ಭಕ್ತಿ, ನಿನ್ ನಡಿಯಮ್ಮ. ಇದು ಒಂಥರ ಅರ್ಕೆ ಅಲ್ವಾ? ಕೆಲವು ವಿಷಯಗಳನ್ನ ಹೆಂಗಸರ ಮುಂದೆ ಕೇಳಕ್ ಆಗಲ್ಲ. ನೀನ್ ನಡಿ, ನಾವು ಕೇಳ್ಕೊಂಡ್ ಬರ್ತೀವಿ. ಆಶೀರ್ವಾದ ಮಾಡಿ ಬಾಬಾ. ಇಲ್ಲ, ಆಯ್ತು, ಆಗ್ಲೇ ಅತಿ ಆಯ್ತು. ನಡಿ, ನಾವು ಪೂಜೆ ಮುಗಿಸ್ಬೇಕು. ಹೌದು ಬಾಬಾಜಿ. ಪಡಾದಿ ಗುಡುಗುಡಾದಿ ಬುಡುಬುಡಾದಿ ಹಳೆ ಎಕ್ಕಡ ತಗೊಂಡ್ ಬಾರ್ಸೋದ್ ಬಾಕಿ ಆದಿ. ಏನು ಅಂದ ನೀನು? ಏನಂದೆ? ನೀವು ಗೊಂಬೆ ಐಡಿಯಾ ಕೊಡಿ ಅಂದ್ರಿ, ನಾನು ಕೊಟ್ಟೆ. ಅದ್ರ ಜೊತೆ ಬಾಳಂಗೋಚಿ ತರ ಬಾಯಿಗೆ ಬಂದಿದ್ದಲ್ಲ ಬೊಗಳ್ತಿಯಲ್ಲೋ. ನಾನೊಬ್ಬ ದೊಡ್ಡ ನಟ, ಪಾತ್ರದಲ್ಲಿ ಲೀನನಾದೆ. ಒಳಗಿದ್ದ ಕಲಾವಿದ ಭುಗಿಲೆದ್ದ. ಇನ್ನೂ ಪೂರ್ತಿ ಭುಗಿಲೆದ್ದಿಲ್ಲ, ಈಗ ಎಬ್ಬಿಸ್ತೀವಿ. ತೆಗೆ ಕೈನ. ನನ್ನ ಮೈ ಮುಟ್ಲಿಕ್ ಬಂದ್ರೆ ನಿನ್ನ ನಂಗ ಇವನನ್ನ ಮಂಗ ಮಾಡ್ತಾನೆ ಈ ಓಪನ್ ಬಾಬಾ. ಏನೋ ಮಾಡ್ತೀಯ? ಏನೋ ಮಾಡ್ತೀಯ? ಏನ್ ಮಾಡ್ತೀನಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀಯ? ನೋಡ್ತೀರಾ? ಭಕ್ತ, ಏನ್ ಬಾಬಾ? ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಬಾಬಾ. ನಮ್ಮಪ್ಪ ಗಣೇಶ ಕಾಪಾಡು. ವಿಜಯ್, ಸ್ವಲ್ಪ ಇರು ಮಲಯ. ವಿಜಯ್ ಮಲ್ಯ ಈ ಬಸ್ ಅಲ್ಲ,
ಅದು ವಿಜಯ್ ಮಲ್ಯ ಏರ್ ಬಸ್, ಇದು ಈ ವಿಜಯ್ ಮಲ್ಯನ ರೋಡ್ ಬಸ್. ನಮ್ ಜೀವನ ಏನಿದ್ರು ಆನಂದವಾಗಿ ಇಲ್ಲೇನೆ. ಸರ್ಕಾರಿ ಕೆಲಸ ದೇವರ Yes, ಕೆಲಸ. sir. Hi guys! This is Candy. You're on the way to the famous pilgrimage called Ganapati Pura. I welcome you all and wish you all a happy, exciting and entertaining journey. ಯಾವ ಸೈಡ್ ಇಂದ ನೋಡಿದ್ರು ನಾರ್ಮಲ್ ಆಗಿ ಕಾಣ್ತಾ ಇಲ್ವೇ? What? ಫ್ಲವರ್ ಪಾಟ್. I am a VJ. ನನ್ನ ಹೆಸರು ವಿಜಯ್. No, I am a VJ. ನೋ, ನನ್ನ ಹೆಸರು ವಿಜಯ್ ಅಂತ. ಗಂಡಸರು ವಿಜಯ್ ಅಂತ ಹೆಸರಿಡ್ತಾರೆ, ಹೆಂಗಸರು ಯಾರಾದ್ರೂ ವಿಜಯ್ ಹೆಸರಿಡ್ತಾರ? No, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಹೆಸರು ವಿಜಯ ಅಲ್ಲ. I am a VJ. You mean, I mean video jockey? ಓಹ್, ನಾನು ವಿಜಯ್ ಕಾಕಿ. No, I'm a computer, an anchor. ಅಂದ್ರೆ ನಿರೂಪಕಿ. ಅವಲಕ್ಕಿ ಪವಲಕ್ಕಿ ಗೊತ್ತು, ಇದೇನಿದು ನಿರೂಪಕಿ? ಓ, ಅರ್ಥ ಆಯ್ತು, ನಿರೂಪಕಿ. ನಾನ್ ಹೇಳಿದ್ದು ಅದೇ. ಹೇಳಿದ್ದ ಹಾಸನ ಹರ್ಸಿಕೆರೆ ಕೇಸ. ತಾಯಿ ಭುವನೇಶ್ವರಿ, ನೀನೇ ಕಾಪಾಡ್ಕೋಬೇಕು. ಜೈ ಕರ್ನಾಟಕ ಮಾತೆ. Well, ನನ್ನ ಸೀಟು ಎಲ್ಲಿದೆ? ಇದಾ? ಕೂತ್ಕೊಳ್ಳಿ, ಬರ್ತೀನಿ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗ? ಎಲ್ರಿಗೂ ಟಿಕೆಟ್ ನ ಅರಿಯೋಕೆ. 2, 4, 6, 7. ಏನ್ ಬಾಯಿ ಬಿಟ್ಕೊಂಡು ಹಾಗೆ ನೋಡ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಬಾಯ್ ಬಿಟ್ಕೊಂಡು ಯಾರಾದ್ರೂ ನೋಡಕ್ಕಾಗ್ತದ? ಕಣ್ ಬಿಟ್ಕೊಂಡು ನೋಡ್ಬೋದು ಅಷ್ಟೇ. ಮಂಡ್ಯನಾ? ಯವಿ ನಿಮ್ಗೆ ತಿಳಿತು ಅಂತೀನಿ. ಹೆದರ್ದೆ ರಾಗವಾಗಿ ಗಂಡು ಭಾಷೆಯಲ್ಲಿ ಮಾತಾಡದಾಗ್ಲೇ ಗೊತ್ತಾಯ್ತು ನೀವು ಮಂಡ್ಯದವರು ಅಂತ. ಪರವಾಗಿಲ್ವೇ, ನಮ್ ಕಂಡಕ್ಟರ್ನವರು ನಮ್ಮೂರ್ ಬಗ್ಗೆ ತಿಳ್ಕೊಂಡಿದ್ದೀರಾ? ನಿಮ್ಮೂರೇನು, ನಿಮ್ಮೂರ್ ಬಗ್ಗೆ ಯುವ. ನಿಮ್ಮೂರಿಂದ 3 ಸಲ MP ಆಗಿ ಗೆದ್ದು ಬರ್ಲಿಲ್ವಾ? ಅಂಬರೀಷ್ ಅಣ್ಣ. ಅವನ್ ನನ್ನ ಆಪ್ತ ಮಿತ್ರ, ನನ್ನ ಕುಚ್ಚಿಕ್ಕೋ. ನಾನು ನಿಮ್ಮೋನೆಯ. ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು. ಕರಡಿ ಬೆಟ್ಟಕ್ಕೆ ಹೋಗಲ್ಲ ಈ ಬಸ್, ಕರಡಿ ಬೆಟ್ಟಕ್ಕೆ ಹೋಗಲ್ಲ, ಕರಡಿ ಬೆಟ್ಟಕ್ಕೆ ಹೋಗಲ್ಲ. ನೀವ್ ಎಲ್ಲಿ ಹೋಗ್ಬೇಕು ಹೇಳ್ರಲ್ಲ. ಈ ಬಸ್ ಹೋಗೋದು ಗಣಪತಿಪುರಕ್ಕೆ, ಪಿಕ್ನಿಕ್ ಅಲ್ಲ. ಇಳಿರಿ ಕೆಳಗಡೆ. ಓಕೆ, ಹಾಗಾದ್ರೆ ನಾವೆಲ್ಲ ಗಣಪತಿಪುರಕ್ಕೆ ಪಿಕ್ನಿಕ್ ಹೋಗ್ತೀವಿ. ಓಕೆ, ಹಾಗಾದ್ರೆ ನೀವು ಗಣಪತಿಪುರಕ್ಕೆ ಬನ್ನಿ. ಟಿಕೆಟ್ ಹೇಳಿ. ಟಿಕೆಟ್ ಹೇಳಿ ಹಿಂದೆ. ಹೇಳಕತ್ತಿಲ್ಲ ಟಿಕೆಟ್. ಎಲ್ಲಿಗೆ ಹೋಗಕ್ ಹತ್ತಿದಿರಿ ಅಂತ ಕೇಳ್ತಿದಿರಿಪ್ಪ. ಗಣಪತಿಪುರ 3. ಹೌದ್ರಿ? ಆಕೆನೇ ಕರ್ಕೊಂಡ್ ಬರ್ಲಿಲ್ಲ ಪಾಪ. ಪಾಪ ಅಂದ್ರಲ್ಲ, ಆಕಿ ಪಾಪ ಆಗೈತಿ. ಹಾಲ್ ಕುಡಿಸ್ಬೇಕಲ್ಲ, ಅದಕ್ಕ ಮನ್ಯಾಗ ಬಿಟ್ ಬಂದೀನಿ. ಹೋದ್ಸತಿ ಆಕಿನ್ ಗಣಪತಿಪುರ ಕರ್ಕೊಂಡ್ ಹೋಗಿದ್ದೀನ್ರಿ, ಅದಕ್ಕೆ ಆಕಿ ಪಾಪ ಆಗೈತಿ. ಇವ್ರಿಗೆ ಇನ್ನೂ ಆಗಿಲ್ರಿ, ಅದಕ್ಕ ಈಗ ಕರ್ಕೊಂಡ್ ಹೊಂಟೀನಿ. ಗಣಪತಿಪುರಕ್ಕೆ ಹೋದ್ರೆ ಮಕ್ಳಾಯ್ತಿದೇನ್ರಿ? ಆಗ್ತೈತ್ರಿ. ಅಯ್ಯೋ ದೇವ್ರೆ, ಹಾಗಾದ್ರೆ ನಾನು ಇಲ್ಲೇ ಇಳ್ಕೊಂಡ್ಬಿಡ್ತೀನಪ್ಪ. ಹೇ, ನಿನಗೇನು ಆಗೋದಿಲ್ಲ, ಸುಮ್ನೆ ಕೂತ್ಕೊಳ್ಳೆ. ಅಯ್ಯೋ, ಎದೆ ಗುರುವಾಯೂರಪ್ಪ. ಏ ಮಲ್ಲಯ್ಯಪ್ಪನೇ, ನಿಧಾನವಾಗಿ ಗಾಡಿ ಓಡಿಸು, ಇದ್ದಿದ್ರೆ ಆಂಟಿ ಟಿಕೆಟ್ ಇಲ್ಲದೆ ಮೇಲೆ ಹೋಗ್ತಾರೆ. ಯಾರ್ಗೆ ಹೇಳಿದೀರಿಯ ನನ್ ಟಿಕೆಟ್ ಇಲ್ದೆ ಹೋಗ್ತೀನಿ ಅಂತ ಹೇಳಿ? ನಾನು ವಿಗಿರಿ ಪಾಸ್ ಮಾಡ್ಕೊಂಡಿದ್ದೀನಿ. ತೋರ್ಸಿ ನಿಮ್ಮ ವೀಗ್ಲಿ ಬಾಸ್ ತೋರ್ಸಿ. ನನ್ನ ಬಾಸು ಆಮೇಲೆ ತೋರಿಸ್ತೀನಿ. ಮುಂದೋಗು. ಕಂಡಕ್ಟರ್ ಅನ್ಕೊಂಡಿದಾರೋ ಇಲ್ಲ ಭಿಕ್ಷಕ ಅನ್ಕೊಂಡಿದಾರೋ? ಮುಗ ನೋಡ್ದೇನೆ ಮುಂದೆ ಹೋಗು ಅಂತ ಹೇಳಿದಾರೆ. ಹಬ್ಬ ತಿರುಪತಿ ತಿಮ್ಮಪ್ಪನೇ. ಅಯ್ಯಯ್ಯಯ್ಯಯ್ಯೋ, ರೋಡ್ ಮಧ್ಯೆ ಸ್ಪೀಡ್ ಬ್ರೇಕರ್ ಇದೆಯೋ, ಸ್ಪೀಡ್ ಬ್ರೇಕರ್ ಮಧ್ಯೆ ರೋಡ್ ಇದೆಯೋ ಒಂದು ಗೊತ್ತಾಗ್ತಾ ಇಲ್ವೇ? ಎಷ್ಟು ಸ್ಮೂತ್ ಆಗಿದೆ ರೋಡ್. ಎಷ್ಟು ಸ್ಮೂತ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೆಲ್ಮೆಟ್ ಒಳಗಡೆ, ಹೆಲ್ಮೆಟ್ ಬಸ್ ಒಳಗಡೆ ಹೆಲ್ಮೆಟ್ ಯಾಕೆ ಹಾಕೊಂಡಿದ್ದೀರಾ? ನಮ್ ಪೀಡೆ ಎದ್ರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟೊಂದು ಮುದ್ದಾದ ಮಗುವನ್ನ ಪೀಡೆ ಗಿಡೆ ಅಂತ ಯಾಕಮ್ಮ ಬೈತಿ? ಈ ಮಗು ಯಾರ್ದು? ನಿಮ್ದು. ಈ ತಲೆ ಯಾರ್ದು? ನಿಮ್ದು. ಈ ಹೆಲ್ಮೆಟ್ ಯಾರ್ದು? ನಿಮ್ದು. ಮತ್ ನಿಮ್ದೇನ್ ಪ್ರಾಬ್ಲಮ್? ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋರು ಯಾರು? ನಾವು. ಟಿಕೆಟ್ ತಗೋಬೇಕಾಗೋರು ಯಾರು? ಅದೇ ನನ್ನ ಪ್ರಾಬ್ಲಮ್. ಅಪ್ಪ ಮಹಾನುಭಾವ, ನಿಮ್ಮ ಸರ್ವಾಂಗಕ್ಕೂ ನಮಸ್ಕಾರ. ನೀವ್ ಎಲ್ಲಿ ಹೋಗ್ಬೇಕು ಹೇಳಿ? ಗಣಪತಿಪುರ 2.5. ಕೊಡಿ 650. ಎಕ್ಸ್ಟ್ರಾ ಲಗೇಜ್. ಲಗೇಜ್ ಇದೇನಿದು? ಏನ್ ಮಾಡ್ತಿದೀಯೋ? ಏನ್ ಬೇಕು ನಿನ್ಗೆ? ಅವ್ರು ಬೇಕಾ? ಪಾಪ ಯಾಕ್ರಿ ಹೊಡಿತಾ ಇದ್ದೀರಾ? ಅರೆ ದುಡ್ಡು ಕೊಡ್ತಾನಂತಲ್ರಿ. ಕೊಡ್ತೀಯಾ ಮಗನೇ? ಯಾಕೋ ಏನಾಯ್ತು ನಿಂಗೆ? ಏನ್ ಬೇಕು? ಟಿಕೆಟಾ? ಅದನ್ನ ಬಾಯ್ ಬಿಟ್ಟು ಹೇಳೋದ್ ತಾನೆ. ಏನದು? ಏನ್ ಬೇಕು? ಮುತ್ತ ಚಚೆ ಅದೆಲ್ಲ ನಾವು ಮಾಡಲ್ಲ. ನಮ್ಮ ಬಸ್ನಲ್ಲಿ ಗಣಪತಿಪುರಕ್ಕೆ. ಹೌದಾ? ಕೊಡು 250. ಚಿಲ್ರೆ ಇಲ್ವಲ್ಲೋ? ಇಲ್ವಾ? ನಿನ್ನ ಹತ್ರನೂ ಇಲ್ವಾ? ಹೋಗಿ ಕೇಳು ಯಾರ ಹತ್ರ.
ಅವನು ಹೊಡಿತಾ ಇದ್ದೀರಾ? ಚಿಲ್ರೆ ಕೇಳ್ತಿದ್ದಾನ ಅಷ್ಟೇ ಅವನು. ನಮ್ಮ ಹತ್ರ ಚಿಲ್ರೆ ಇಲ್ಲ. ಚಿಲ್ರೆ ಇಲ್ವಾ? ಮೇಡಮ್ ದಯವಿಟ್ಟು 100 ರೂಪಾಯಿ ಚಿಲ್ರೆ ಕೊಡ್ತೀರಾ? ನಿಮ್ ಹತ್ರ ಚಿಲ್ರೆ ಇದೆಯಾ? ನೀವ್ ಕೇಳಿದ್ರೆ ನನ್ನ ಹತ್ರ ಖಂಡಿತ ಇದೆ, ತಗೊಳ್ಳಿ. ಯಾರು ಯಾವಾಗ ಯಾರು ಚಿಲ್ರೆ ಕೊಡ್ತಾರೆ ಅಂತ ನಮಗ್ ಚೆನ್ನಾಗಿ. ಮಿಸ್ಟರ್ ಗೋರ್ಕೆ, ಕಂಡಕ್ಟರ್ ಬರುವಾಗ ಗೊರ್ಕೆ ಹೊಡಿಯೋದು, ನಿದ್ದೆ ಮಾಡೋದು ಇದೆಲ್ಲ ಬಹಳ ಓಲ್ಡ್ ಟೆಕ್ನಿಕ್ ಆಗೋಯ್ತು. ಟಿಕೆಟ್ ಟಿಕೆಟ್. ನಾನ್ ನಿದ್ದೆ ಮಾಡ್ತಿಲ್ಲ ಅಣ್ಣಯ್ಯ, ಎದ್ದೇ ಇದ್ದೀನಿ. ಮತ್ತೆ ಗೊರ್ಕೆ ಹೊಡಿತಾ ಇದ್ರಿ? ಎದ್ದಿರೋವಾಗ ಗೊರ್ಕೆ ಹೊಡಿಯೋದು ನನ್ನ ಅಭ್ಯಾಸ. ಮತ್ತೆ ಮಲಗಿರೋವಾಗ ಬೆಲ್ಲು ಚಿಪ್ತಿದೆ. ಓಹೋ, ತುತ್ತೂರಿ ಕೇಸ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಗಣಪತಿಪುರಕ್ಕೆ. 250 ರೂಪಾಯಿ ಕೊಡಿ, ಟಿಕೆಟ್ ತಗೊಳ್ಳಿ. 250 ರೂಪಾಯಿ ಕೊಡಿ, ಟಿಕೆಟ್ ತಗೊಳ್ಳಿ. ಆಹಾ, ಸುಖ ಪುರುಷ. ಬಾಯಲ್ಲಿ ಇಟ್ಕೊಂಡ ತಕ್ಷಣ ಹಾಸಿಗೆ ದಿಂಬು ಏನೂ ಬೇಡ, ಪಾಚ್ಕೊಂಡ್ಬಿಡ್ತಾನೆ. ಬಸ್ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ, ಯಾರು ಕೆಳಗಡೆ ಇಳಿಬಾರ್ದು. ನಾವು ಇಳ್ದೆ ಇಳಿತೀವಿ, ಯಾಕಂದ್ರೆ ನಾವು ಟಿಕೆಟ್ ತಗೊಂಡಿರೋದು ಇಲ್ಲಿವರೆಗೆ ಮಾತ್ರ. ಇಳಿರಿ, ಯಾರು ಬೇಡ ಅಂತಾರೆ ಇಳಿರಿ. ಈ ಬಸ್ ಗಣಪತಿಪುರಕ್ಕೂ ಹೋಗುತ್ತಾ? ಮೈಸೂರಿಂದ ಹೊರಡ್ಬೇಕಾದ್ರೆ ಅದೇ ನಿರ್ಧಾರ ಆಗಿತ್ತು, ಅಂದ್ಮೇಲೆ ಅಲ್ಲಿಗೆ ಹೋಗುತ್ತೆ. ಹಾಗಲ್ಲ, ಮಧ್ಯದಲ್ಲಿ ಎಲ್ಲಾದ್ರೂ ನಿಲ್ಲಿಸ್ತೀರಾ ಅಂತ. ನಿಮ್ಗೆ ಅರ್ಜೆಂಟ್ ಆಗಿ ನಿಲ್ಲಿಸ್ಬೇಕು ಅಂತಿದ್ರೆ ಹೇಳಿ, ನಿಲ್ಲಿಸ್ತೀನಿ. ಈ ಬಸ್ಸು ನೇರವಾಗಿ ಅಂದ್ರೆ ಸ್ಟ್ರೈಟ್ ಆಗಿ ಅಲ್ಲಿಗೆ ಹೋಗುತ್ತಾ ಅಂತ. ಈ ಬಸ್ಸು ನೇರವಾಗಿ ಅಂದ್ರೆ ಸ್ಟ್ರೈಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಗುಡ್ ಬಾಯ್, ಗುಡ್ ಬಾಯ್. ಸಿಟ್ ಡೌನ್. ನೀವು ಸ್ಕೂಲ್ ಟೀಚರಾ? ನಿನಗೆ ಹೇಗೆ ಗೊತ್ತಾಯ್ತು? ನೀವು ಗುಡ್ ಬಾಯ್ ಸಿಡೋನ್ ಅಂದಾಗ್ಲೇ ಗೊತ್ತಾಯ್ತು. ಗುಡ್ ಬಾಯ್. ಹೌದು, ನಿಮ್ಗೆ ಕೋಲ್ಡ್ ಆಗಿದ್ಯಾ? ಇಲ್ವಲ್ಲ. ಮತ್ ಯಾಕೆ ನೀವು ಬಾಯಿನಲ್ಲಿ ಮಾತಾಡ್ದೆ ಮೂಗ್ನಲ್ಲಿ ಮಾತಾಡ್ತಾ ಇದ್ದೀರಾ? ನಾನ್ ಯಾಕೆ ಮಾತಾಡ್ತಾ ನೀವ್ ಏನ್ ಹೇಳ್ಬೇಡಿ, ನೀವು ನೇರ್ಮಾಗಿ ಹೋಗಿ ಸ್ಟ್ರೈಟ್ ಆಗಿ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ, ನಾನು ರೈಟ್ ಹೇಳ್ತೀನಿ. ಗುಡ್ ಬಾಯ್, ಗುಡ್ ಬಾಯ್. ಆಯ್ತು. ರೈಟ್ ಮಲ್ಲಯ್ಯ, ರೈಟ್ ಮಲ್ಲಯ್ಯ, ರೈಟ್. ಮೋನೆ 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 ಅಂದ್ರೆ ಮೋನೆ ಅಂದ್ರೆ ಮೈ ಸಣ್ಣ ಅಂದ, ನನ್ ಮೂಗು ಅಂದ. ಇದು ಮೂಗು ಅಲ್ಲ, ಇದು ಮೂಗು. ಇದು ಮಗು. ಮಗು ಮಗು ಇಲ್ಲಿ ಮಗು ಮಗು ಅಂತ ತಕ್ಷಣ ಎದ್ಬಿಡ್ತಾಳೆ. ನಾನು ಮೋನೆ ಅಂದಿದ್ದು ಇವ್ರಿಗೆ. ಸುಳ್ಳೆ ಬರೋದಕ್ಕೆ ಇನ್ನಿಷ್ಟು ಟೈಮ್ ಬೇಕಾಗುತ್ತೆ? ಒಂದು 2-2.5 ಗಂಟೆ ಬೇಕಮ್ಮ. ಸುಳ್ಳೆ ಬಂದ್ರೆ ಅಲ್ಲಿ ನಾನು ಎಬ್ಬಿಸ್ತೀರಾ? ನೀವ್ ಎಬ್ಸೋ ಆಗಿದ್ರೆ ನಾನ್ ಸ್ವಲ್ಪ ಟೈಮು ಮಲಗಿ ನಿದ್ದೆ ಮಾಡಿ. ಖಂಡಿತ ಎಬ್ಬಿಸ್ತೀವಿ. ಅಲ್ಲಿವರೆಗೂ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ, ಆಯ್ತಾ? ಥ್ಯಾಂಕ್ ಯು ಎಂದ ಗುರುವಾಯೂರಪ್ಪನೇ. ಆಂಡಿ ಗನ್ನಡ ಸಿಂಬ್ಳಿ ಸುಪರ್ಬ. ಏನಂದ ಮೋನೆ? ಎಂದಲ್ಲ ಅಮ್ಮೆ, ಮುಳುಗಿ ಮೂಳುಗಿ ಮೋಣೆ. ಆಂಟಿ ಆಂಟಿ, ಅಮ್ಮೆ ಸುಳ್ಳಿಯ ಬಂತು. ಸುಳ್ಳೆ ಬಂದ್ಬಿಟ್ಟ? ಮರಿದೆ ಎಬ್ಸಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ನೋ ಪ್ರಾಬ್ಲಮ್. ಎಲ್ಲಿದೆ ನಿಮ್ ಲಗೇಜು? ನಿಧಾನವಾಗಿ ಇಳಿರಿ. ಇಳಿಯೋದಾ? ನಾನೇ ಯಾಕೆ ಇಳಿಬೇಕು? ಅಲ್ಲ, ಸುಳ್ಯ ಬಂದ್ರೆ ಎಪ್ಸಿ ಅಂದ್ರಲ್ಲ ಅಲ್ಲಿ. ಅದಾ, ಡಾಕ್ಟ್ರು ನನಗೆ 3 ಗಂಟೆಗೆ ಒಂದ್ಸತಿ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು. ಮಲಗ್ ಬಿಟ್ರೆ ಟೈಮ್ ನೋಡಕ್ ಆಗೋಲ್ಲ. ಸುಳ್ಯಾಗೆ ಅಲ್ಲಿಂದ 3 ಅವರ್ ಜರ್ನಿ. ಸುಳ್ಯದಲ್ಲಿ ಎಬ್ಸಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಯಾಕ್ರಿ ಬೈತಾ ಇದ್ದೀರಾ? ನಿಮ್ಗೆಲ್ಲ ಸ್ವಾಮಿ, ನೀವು ಮಲ್ಕೊಳ್ಳಿ. ಮಲ್ಕೊಳ್ಳೋದ? ಈ ಪೀಡೆ ನಮ್ಮನ್ನ ಮಲ್ಗಕ್ ಬಿಟ್ರೆ ತಾನೆ ಇವನು ಮಲ್ಗಲ್ಲ, ನಮ್ಮನ್ನು ಮಲ್ಗಕ್ ಬಿಡಲ್ಲ. ಮಲ್ಕೊಳ್ಳೋದ್ ಕತ್ತೆ. ಹೌದು, ಮನೇಲೂ ಇದೇ ಪ್ರಾಬ್ಲಮ್. ಕೋಪಿಸ್ಕೋಬೇಡಿ, ಸುಮ್ನೆ ವಿಷಯ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಸುಮ್ನೆ ಮಲ್ಕೊಳ್ಳೋ ಕತ್ತೆ. ರೀ, ನಾನು ಆಗ್ಲಿಂದಾನು ನೋಡ್ತಾ ಇದ್ದೀನಿ, ಮಗುನಾಗ್ರಿ ಕತ್ತೆ ಪೀಡೆ ಅಂತ ಬೈತಾ ಇದ್ದೀರಾ. ಮಕ್ಕಳು ಹಾಗೆಲ್ಲ ಬೈಬಾರ್ದು, ಮಕ್ಕಳು ದೇವ್ರ ಸಮಾನ. ನಮಗ್ ಗೊತ್ತು. ಏಯ್ ಮಲ್ಕೊಳ. ನೋಡಿ, ನಮ್ ಮಗುನ ಹೇಗ್ ನೋಡ್ಕೋಬೇಕು ಅಂತ ನೀವು ನಮಗ್ ಕಲಿಸ್ಕೊಡ್ಬೇಕಾಗಿಲ್ಲ. ಯಾಕೆ ಕಲ್ಸ್ಕೊಡ್ಬಾರ್ದು? ಗೊತ್ತಿಲ್ದವ್ರನ್ನ ಕಲ್ಸ್ಕೊಟ್ರಿ ಏನ್ ತಪ್ಪು? ಕಲ್ಸ್ಕೊಡ್ತೀವಿ. ಕಲಿಸ್ತೀರಾ? ಕಲ್ಸಿ. ನೀವೇನ್ ಕಲಿಸ್ತೀರಾ ಅಂತ ನಾವಿಬ್ರು ನೋಡ್ತೀವಿ. ಅವನ್ಗೇನೋ ಅವ್ರ ಅಪ್ಪನ್ಗೂ ಕಲ್ಸ್ಕೊಡ್ತೀವಿ. ಅಲ್ಲಿ ಪುಟ್ಟ ನನ್ ಬಂಗಾರ, ನನ್ ರಾಜ. ತಾಚಿ ಮಾಡೋ ತಾನೆ ಬಂಗಾರ. ಎಲ್ರು ತಾಚಿ ಮಾಡ್ತಿದಾರಲ್ವಾ, ಸುಮ್ನೆ ಯಾಕೆ ಅಪ್ಪ ಅಮ್ಮನ ಹತ್ರ ಬೈಸ್ಕೊತೀಯ ನೀನು? ಅಲ್ಲೇನ ರಾಜ? ಲೇ ಬಂಗಾರ,
ಹೌದು, ನಿಮ್ಮಪ್ಪ ಅಮ್ಮ ಯಾಕೆ ಯಾವಾಗಲೂ ಹೆಲ್ಮೆಟ್ ಹಾಕೋತಾರೆ? ಹೇಳಿ ರಾಜ. ನಿಮ್ಮ ಎತ್ಕೊಳ್ರಿ ಎತ್ಕೊಳ್ರಿ ಇವನ್ನ. ಗಣೇಶ ನೀನೇ ನಮ್ ಕಾಪಾಡ್ಬೇಕು. ಏನ್ ಮಾಡ್ತೀವಿ? ಎತ್ಕೊಳ್ರಿ ಎತ್ಕೊಳ್ರಿ. ನೋಡಿದ್ರ ಈಗ ಗೊತ್ತಾಯ್ತಾ ನಾವ್ ಯಾತಕ್ಕೆ ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡಿದೀವಿ ಅಂತ? ಅಯ್ಯೋ ನನಗೇನು ನನ್ನ ಇಡೀ ವಂಶದವ್ರಿಗೆ ಅರ್ಥ ಆಯ್ತು. ಎತ್ಕೊಳ್ರಿ ಎತ್ಕೊಳ್ರಿ ನಿಮ್ ಮಗ. ಮಗ ಮಗ ಸುಮ್ಮನೆ ಕೂತ್ಕೊಳ್ಳೋ ಬಿಡೆ ಅತ್ತಿ ನೋಡು. ಅಯ್ಯೋ ಯಾರೀ ಮಗುಗ್ ಜನ್ಮ ಕೊಟ್ಟಿದ್ದು? ತತ್ತೇರಿಕೆ. ಯಾಕೆ ಆ ಮಗುನ ಹೀಗೆ ಪೀಡಿಸ್ತ ಮಗು? ಚಿಕ್ಕ ಮಗುನ ಆ ಚಿಕ್ಕ ಮಗುನ ಒಂದ್ಸಾರಿ ಎತ್ಕೊಂಡ್ ನೋಡಿ, ಎಲ್ಲ ದೊಡ್ಡದಾಗ್ಬಿಡುತ್ತೆ ನನ್ಗಾದಾಗೆ. ಅಲ್ರಿ ಹೆಲ್ಮೆಟ್ ನಿಮ್ ಮಗ ಹಿಂಗ್ಯಾಕ್ ಆಡ್ತಾನ? ನಿಮ್ ಅಂತಂದಾಗ ಯಾರ್ಗಾರ ಈ ಬ್ಯಾನಿ ಇರ್ತೇನೆ? ಅದೊಂದ್ ದೊಡ್ಡ ಕತೆ. ಓ ಮೆಗಾ ಸೀರಿಯಲ್ ಅದನ್ನೊಂದ್ 13 ಎಪಿಸೋಡ್ ಮಾಡಿ ಗಣಪತಿಪುರ ಮುಟ್ಟೋದ್ರಾಗ ಹೇಳ್ರಲ್ಲ. ಹೇಳ್ತೀವಿ, ಇವನು ಹುಟ್ಟಿದಾಗಿಂದ ಒಂದ್ಸಲನೂ ಅತ್ತಿಲ್ಲ. ಅದಕ್ಕ ಊರವ್ರಿಗೆಲ್ಲ ಅಳಕಚ್ಚನ ಮಗ ಇವ. ಇವ್ನ್ ಯಾವತ್ ಅಳ್ತಾನೋ ಅವತ್ ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸುಂದರೋ, ಪಾಪಿ ಮುಂಡಿದೆ, ಪಿಶಾಚಿ ಮುಂಡಿದೆ, ರಾಕ್ಷಸ ಮುಂಡಿದೆ, ಒದಾಕ್ಬಿಡ್ತೀನಿ ನೋಡು. ಸುಂದರೋ, ವಾಟ್ ಹ್ಯಾಪೆಂಡ್? ಏನಾಯ್ತು ಅಂತ ಆ ಮಗುನ ಇಷ್ಟು ಬೈತಾ ಇದ್ದೀರಾ? ಮಗುನ ಅದು ಮಗು ಕಾಣಿಸೋ ಮೃಗ. ಅದು ಒಂದ್ಸಲಿ ಮುದ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಬೇದಿ 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 ಬೇದಿನ ಈಗಾಗಲೇ ನಂಗೆ ಎಲ್ಲ ಅರ್ಥ ಆಗಿದೆ. ಅರ್ಥ ಆಗಿದೆ ತಾನೇ? ಮಲ್ಕೊಳ್ಳಿ, ಸುಮ್ನೆ ಪಾಚ್ಕೊಳ್ರಿ. ಶೀಲಾದೇವಿ ಜಿಂದಾಬಾದ್! ಶೀಲಾದೇವಿ ಜಿಂದಾಬಾದ್! ಶೀಲಾದೇವಿ ಜಿಂದಾಬಾದ್! ಏನ್ರಿ ಇದು? ಮತ್ತೆ ಬರೀ ಜಿಂದಾಬಾದ್ ಜಿಂದಾಬಾದ್. ಜನ ಚೇಂಜ್ ಕೇಳ್ತಾರೆ ಕಣ್ರಿ. ಒಂದ್ಸಲ ಆದ್ರೂ ಮಧ್ಯೆ ಅಮರವಾಗಲಿ ಅಂತ ಕೂಗ್ರಿ. ಮೇಡಮ್, ಹಾಗಂತ ಕೂಗುದು ಸತ್ತ ಮೇಲೆ. ಬೇಡ ಬೇಡ, ಹಾಗಾದ್ರೆ ಇದನ್ನೇ ಕೂಗಿ. ಶೀಲಾದೇವಿ ಶೀಲಾದೇವಿ ಮೇಡಮ್, ನೀವ್ ಈ ಬಸ್ಸಲ್ಲೇ ಬರ್ತೀರಾ ಅಥವಾ ರೈಟ್ ಹೇಳ? ಇಲ್ಲ ಇಲ್ಲ, ನಾನು ಈ ಬಸ್ಸಲ್ಲೇ ಬರ್ತೇನೆ. ಹಾ, ಒಂದ್ ಟಿಕೆಟ್ ಕೊಡಿ. ಎಲ್ಲಿ ಕೊಡ್ಲಿ ಮೇಡಮ್? ಲೋಕಸಭೆ. ಮೇಡಮ್, ಈ ಬಸ್ ಅಲ್ಲಿಗೆ ಹೋಗೋದಿಲ್ಲ, ಇದು ಹೋಗೋದು ಗಣಪತಿಪುರಕ್ಕೆ. ಅಲ್ಲಿಗೆ ಕೊಡಿ. ರೈಟ್ ರೈಟ್. Let's go, go, go to Ganapatipura. Here we go. Let's go, go, go to Ganapatipura. ಮೇಡಮ್, ನಿಮ್ಮ ಸ್ವಂತ ಕಾರ್ ಇದ್ರು ನೀವ್ಯಾಕೆ ನಮ್ ಗೌರ್ಮೆಂಟ್ ಬಸ್ಸಲ್ಲೇ ಬರ್ತಾ ಇದ್ದೀರಾ? ನಾನು ಈ ಬಸ್ಸಲ್ಲೇ ಬರ್ತೇನೆ ಅಂತ ದೇವ್ರ ಹತ್ರ ಹರಿಸ್ಕೊಂಡಿದ್ದೆ. ಈ ಎಲೆಕ್ಷನ್ ಬಂದಾಗ ಒಬ್ಬೊಬ್ಬ ನಾಯಕರು ಒಬ್ಬೊಬ್ಬ ದೇವ್ರಿಗೆ ಹರಿಸ್ಕೋತಾರೆ. ನಾನು ಹಾಗೆ ಗಣಪತಿಪುರದ ಗಣಪನ್ಗೆ ಹರಿಸ್ಕೊಂಡಿದ್ದೆ. ನಾನೇನಾದ್ರೂ ಗೆದ್ರೆ ಸರ್ಕಾರಿ ಗಾಡಿಲ್ ಬರೋಲ್ಲ, ಗವರ್ಮೆಂಟ್ ಗಾಡಿಲ್ ಬರ್ತೇನೆ ಅಂತ. ಅದಕ್ಕೆ ಈ ಬಸ್ಸಲ್ಲಿ ಬಂದೆ. ಗವರ್ಮೆಂಟ್ ಅಂದ್ರು ಸರ್ಕಾರ ಅಂದ್ರು ಒಂದೇ ತಾನೆ ಮೇಡಮ್? ಆದ್ರೆ ಗಾಡಿ ಬೇರೆ ಬೇರೆ ತಾನೆ. ಓ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನಾನ್ ನಿಂತ್ಕೊಂಡೇ ಇರ್ತೇನೆ. ಯಾಕೆಂದ್ರೆ ನನ್ನ ಪ್ರಜೆಗಳ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು. ನೋಡಿದ್ರೆ ವ್ಯಾಕಿ ಗಣಪತಿ ಇವ್ರ ಹರಕೆನ ನೆರವೇರಿಸಿದಾನೆ. ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ಗುರುತು ಪಾದದ ಗುರುತು. ಪಾದನ ಯಾವತ್ತೂ ಮರಿಬಾರ್ದು. ಯಾಕೆಂದ್ರೆ ಇಡೀ ದೇಹ ಇರೋದೇ ಪಾದದ ಮೇಲೆ. ನಾವ್ ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ. ನಿಮ್ಮ ಪ್ರಗತಿಗಾಗಿ ಸದಾ ಹೋರಾಡ್ತೇವೆ. ನೋಡ್ರವ, ನೀವು ಪ್ರಗತಿಗಾರ ಹೋರಾಡಿ, ಏನಕ್ಕಾರ ಹೋರಾಡಿ, ಆದ್ರೆ ನಮ್ ಪ್ರಗತಿಗೊಂದ್ ಗತಿ ಕಾಣಿಸಿ ಎಂದೆ. ಏನ್ ಹಾಗಂದ್ರೆ? ಅಂದ್ರೆ ನಮ್ ನಾದ್ನೋಳೆಲ್ಲ ಪ್ರಗತಿ ಅಂತ ಇವ್ಳ ತಂಗಿ ಅವಳ ಒಂದ್ ಕ್ಯಾಮೆ ಕೊಡ್ಸಿ ಎಂದೆ. ಅಯ್ಯೋ, ಡೆಫಿನೆಟ್ಲಿ. ನಿಮ್ಮ ನಾದ್ನಿ ಪ್ರಗತಿಗೆ ಮಾತ್ರ ಏನು, ಇಡೀ ಹೆಣ್ಣು ಕುಲ ಏನು ನಿರುದ್ಯೋಗದಲ್ಲಿ ಇದೆಯಲ್ಲ, ಅವ್ರಿಗೆ ಎಲ್ರಿಗೂ ಕೆಲಸ ಕೊಡ್ಸೋಣ. ಒಂದು ವೇಳೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರನ್ನ ವ್ಯವಹಾರ ಕೆಲ್ಸಬಿಡೋಣ. ಮೇಡಮ್, ವ್ಯವಹಾರಕ್ಕೆ ಅಂತ ಹೇಳ್ಬೇಡಿ, ಅದು ತಪ್ಪಾಗುತ್ತೆ. ವ್ಯಾಪಾರಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ಅದನ್ನೇ ಮಾಡೋಣ. ಇದೇನಿದು? ಎಲ್ಲಾರು ಚಪ್ಪಾಳೆ ತಟ್ತಾರೆ ಅಂತ ನೋಡ್ದೆ, ಯಾರು ತಟ್ಲಿಲ್ಲ. ನಾನೇ ತಟ್ಕೋತೀನಿ. ಎಲ್ಲಾರು ಒಂದ್ಸರಿ ಚಪ್ಪಾಳೆ ತಟ್ಟಿ. ಅವ್ರೇನ್ ಹೇಳ್ಬೇಕು ಅಂತಿದ್ದಾರೆ? ಅವನು ನಿಮ್ಮನ್ನ ಕರಿತಾ ಇದ್ದಾನೆ, ಹತ್ರ ಕರಿತಾ ಇದ್ದಾನೆ, ನೀನು ಹೇಳ್ಬೇಕಂತೆ. ಹೌದಾ? ಅಯ್ಯಯ್ಯೋ, ಹೇಳಿ ಮನಸ್ಸು ಬಿಚ್ಚಿ ಎಲ್ಲ ಹೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನ್ ಬೇಕಾದ್ರೂ ಹೇಳ್ಬೋದು. ನೀನ್ ಧೈರ್ಯವಾಗಿ ಹೇಳು. ಮೇಡಮ್, ನೀವ್ ಯಾಕೆ ಅವ್ನು ಹೊಡೆದ್ರಿ? ಅವ್ನ್ ಏನ್ ಮಾಡ್ದ ನೀವು ನೋಡಿದ್ರಾ? ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನು ಹೇಳಿದ್ದು ಅವನು ನಿಮ್ಮ ಪಾದದ ಗುರುತಿಗೆ ಓಟ್ ಹಾಕಿದಾನಂತೆ. ಹಾಗ ಬಾಯ್ ಬಿಟ್ಟ ಮಾತ್ರ ಹೇಳ್ಬೋದ? ಹೇಗೆ ಹೇಳ್ತಾನೆ?
ಅವನಿಗೆ ಮಾತು ಬರೋದಿಲ್ಲ, ಮೂಗ. ಹೌದಾ? ಹಾ ನೋಡಿದ್ರ ಈ ಬಾಯ್ ಬರ್ದಿರೋ ಮೂಗ ಕೂಡ ನಮ್ ಪಾದದ ಗುರುತನ ಹೇಗ್ ನೆನ್ಪಿಟ್ಕೊಂಡಿದ್ದಾನೆ ಅಂತ. ಏನಾಯ್ತು? ಕೋಪ. ನೀವ್ ಅವನ್ಗೆ ಮಾತ್ ಬಿಡ್ತಾರ ಮೂಗ ಅಂದ್ರಲ್ಲ, ಅದಕ್ಕೆ. ಏಯ್, ನೀನೇನ್ ಕೋಪ ಸುಳ್ಳ ಕಣೋ, ಅವ್ನು ನಿನ್ಗೆ ಹೇಳಿದ್ದಲ್ಲ, ಜನರಲ್ ಆಗಿ ಎಲ್ರಿಗೂ ಹೇಳಿದ್ದು. ನೀವು ಮುಂದುವರಿಸಿ ಮೇಡಮ್. ಪ್ರಿಯ ಬಂಧು ಭಗಿನಿಯರೇ, ನಾನು ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಅವರಿಗೆ ಉಚಿತವಾಗಿ ಮದುವೆ ಮಾಡಿಸ್ತೇನೆ. ಅದ್ ಸರಿ, ಇಂಥವ್ರಿಗೆ ಏನ್ ಮಾಡ್ತೀರಾ? ಹುಡುಗರಿಗೆ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಕೈ ಆಡ್ಸೋ ಮಕ್ಕಳಿಗೆ ಕಂಪ್ಯೂಟರ್ ಕೊಡ್ತೇನೆ, ಬಾಯಿ ಆಡ್ಸೋ ಮಕ್ಕಳಿಗೆ ಬಿಸ್ಕೆಟ್ ಕೊಡ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಮಗು ಎಷ್ಟು ಮುದ್ದಾಗಿದೆ ಅಲ್ಲ. ಹೇಳು ಬಂಗಾರ, ಏನ್ ನಿನ್ ಹೆಸರು? ಮೇಡಮ್ ಇಲ್ಲೇ ಇರಿ, ಮುಂದೆ ಹೋಗ್ಬೇಡಿ. ಅದು ಬಂಗಾರ ಅಲ್ಲ, ಕಾಗೆ ಬಂಗಾರ. ನಿಮ್ಮ ಮರ್ಯಾದೆನ 3 ಕಾಸು ಹರಾಜ್ ಹಾಕ್ಬಿಡ್ತಾನೆ. ಹೌದಾ? ಹಾಗಾದ್ರೆ ಬೇಡ ಬಿಡಿ. ಮಹಾಜನಗಳೇ ನೋಡಿ, ನಿಮಗೆ ಯಾರಿಗಾದ್ರೂ ನನ್ನಿಂದ ಸಹಾಯ ಬೇಕಾಗಿದ್ರೆ ನೀವು ಕೇಳಬಹುದು, ದಯವಿಟ್ಟು ಕೇಳಿ. ಹಾ ಹಾ, ನಿಮಗ್ ಸಹಾಯ ಬೇಕಾ? ಕೇಳಿ ಕೇಳಿ. ಮೇಡಮ್, ನನ್ನ ಹೆಂಡತಿ ತವ್ರಿಗೆ ಹೋಗಿದ್ದಾಳೆ, ಮನೇಲಿ ನಾನು ಒಬ್ಬನೇ ಇದ್ದೀನಿ, ರಾತ್ರಿ ಹೊತ್ತು ನಿದ್ದೆನೆ ಬರ್ತಾ ಇಲ್ಲ. ನೋಡಿ, ಇದೆಲ್ಲ ನಿಮ್ಮ ಪರ್ಸನಲ್ ಪ್ರಾಬ್ಲಮ್, ಇಂಥದ್ದನ್ನೆಲ್ಲ ನೀವೇ ಸರಿ ಮಾಡ್ಕೋಬೇಕು. ಸರಿ ಸರಿ, ಬೇರೆ ಇನ್ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಈ ತಾತನ್ ಕೇಳೋಣ. ತಾತ, ನಿಮ್ ಸಮಸ್ಯೆನ ನನ್ನ ಹತ್ರ ನಿಸ್ಸಂಕೋಚವಾಗಿ ಹೇಳ್ಕೊಳ್ಳಿ, ನಾನ್ ಪರಿಹಾರ ಮಾಡ್ತೇನೆ. ಅದು ಆ ಕ್ಷೇತ್ರದಲ್ಲಿ ಕುರು ಆಗ್ಬಿಟ್ಟದೆ ಕಣವ. ಯಾವ ಕ್ಷೇತ್ರದಲ್ಲಿ ಹೇಳಿ, ನಾನು ಬಿಂದಾಸ್ ನೋಡ್ತೇನೆ. ಮೇಡಮ್, ಆ ಕ್ಷೇತ್ರ ನೋಡೋಕ್ಕಾಗಲ್ಲ. ಯಾಕಾಗಲ್ಲ? ಅಣ್ಣ, ಆ ಕಿಟಕಿ ಬಗಲ್ ಆತ್ಮೀಯ ಪ್ರಿಯ ಬಂಧುಗಳೇ, ನೀವೆಲ್ಲರೂ ಕೂಡ ಪ್ರಮುಖವಾಗಿ ಒಂದು ವಿಷಯನ ಜ್ಞಾಪಕದಲ್ಲಿಟ್ಕೋಬೇಕು. ನಮ್ಮ ಕಾಲಲ್ಲಿ ಪಾದ ಅನ್ನೋದು ಇಲ್ದೆ ಹೋದ್ರೆ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಮ್ಮ ಕಾಲು ಬಲಿಷ್ಠವಾಗಿದ್ರೆ ನಾವು ಎಲೆಕ್ಷನ್ ಅಲ್ಲಿ ಸೋತ್ರ ಪರವಾಗಿಲ್ಲ, ಮಂತ್ರಿಗಳಾಗಬಹುದು. ಒಂದು ವೇಳೆ ನಮ್ಮ ಅಂತರಾತ್ಮ ಹೇಳಿದಾಗೆ ಕೇಳಿದ್ವಿ ಅಂತ ಇಟ್ಕೊಳ್ಳಿ, ಎಂಥ ಪದವಿ ಬಂದ್ರೂ ತ್ಯಾಗ ಮಾಡ್ಬಿಡ್ತೀವಿ. ಏನಾಯ್ತು ಇವ್ರಿಗೆ? ಕೆಳಗೆ ಕೆಳಗೆ ಮೇಡಮ್, ಕೆಳಗೆ ಇಳಿಬೇಕಂತೆ. ಶೀಲಾದೇವಿ, 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 ಶೀಲಾದೇವಿ. ಹೀಗೆಲ್ಲಾದ್ರೂ ಹೇಳ್ರಿ, ಏನಾದ್ರೂ ಗಾಡಿನಲ್ಲಿ ಏನ್ರಿ ಇದು? ನಾನ್ ಈ ಗಾಡಿನ ಮುಂದೆ ಹೋಗಕ್ ಬಿಡೋದಿಲ್ಲ, ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಏನ್ ಹುಷು, ಏನ್ ಹುಷು? ಈ ಗಾಡಿನಲ್ಲಿ ಏನಿದೆ ಅಂತ ಗೊತ್ತಾ? ಏನಿದೆ ಅಂತ ಗೊತ್ತು, ಅದನ್ನ ಯಾರು ಇಟ್ಟಿದ್ದಾರೆ ಅಂತ ಗೊತ್ತು. ಯಾರಿಟ್ಟಿದ್ದಾರೆ? ವಿರೋಧ ಪಕ್ಷದವರು ನಿಮ್ ಇಮೇಜ್ ನ ಹಾಳು ಮಾಡಕ್ ಮಾಡಿರೋ ಪಿತೂರಿ. ನಿಮ್ಮಿಂದ ಹೇಗಾದ್ರೂ ರಾಜೀನಾಮೆ ಕೊಡಿಸಬೇಕು ಅಂತ ಮಾಡ್ತಿರೋ ಪ್ಲಾನ್. ಅಯ್ಯಯ್ಯೋ, ಏಕದಂತ The only predictable thing about the unpredictable opposition is the unpredictable reaction at predictable regularity. They blabber something and blabber something more to compensate the blabber they blabbered previously. ಪ್ಲೀಸ್, ನೀವ್ ಇಷ್ಟೊತ್ತು ಏನ್ ಹೇಳಿದ್ರಿ? ನೀವ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೀವು ಲೆವೆಲೇ ಬೇರೆ. ನೀವೇನಿದ್ರು ಡೆಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್. ಇಂಥ ಸಿಲ್ಲಿ ರಾಜಕೀಯದಲ್ಲಿ ಸಿಕ್ಕಾಕೋಬೇಡಿ. ಆದ್ರೂ ಕೂಡ ನೋಡ್ರಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೀಗೆಲ್ಲ ಆಗ್ಬಾರ್ದು. ಗಾಡಿನಲ್ಲಿ ಹೆಣ ತಗೋ. ಹೇಳಕ್ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? ನಾವು ನೋಡ್ಕೋತೀವಿ. ತಲೆ ಕೆಡ್ಸ್ಕೊತೀರಾ ಗೊಂಬೆಗೋಸ್ಕರ? ಗೊಂಬೆನಾ? ಗೊಂಬೆ. ಗೊಂಬೆ ಅಂದ್ರೆ ಕೈಗೊಂಬೆ. ನಾವೆಲ್ಲ ಅವನ್ ಕೈಗೊಂಬೆ ತಾನೆ. ಆದ್ರೆ ನೀವು ವಿರೋಧ ಪಕ್ಷದವರು ಕೀಲು ಬೊಂಬೆ ಆಗ್ಬಾರ್ದು. ನಿಮ್ ಲೆವೆಲೇ ಬೇರೆ. ನೀವೇನಿದ್ರು ಡೆಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್. ನೀವು ಕಾರ್ ಮತ್ತೆ ನಡೀರಿ ಡೆಲ್ಲಿಗೆ. ಎಸ್, ಹೇಳಿಟ್ಟಿದ್ದೀನಿ. ಎಸ್, ನೀವೇ, ಅದು ನೀವೇ, ಎಲ್ಲ ನೀವೇ, ಕುರಿನೂ ನೀವೇ. ಮೇಡಮ್ ನಮಸ್ಕಾರ. ನಿಮ್ ಪ್ರಯಾಣ ಕರ್ದಕ್ಕೆ ನಿಲ್ಸ್ಬಿಟ್ರಲ್ಲ? ಇಲ್ಲ ಇಲ್ಲ, ನಾನು ಇವತ್ ಮಾತ್ರ ಈ ಬಸ್ಸಲ್ಲಿ ಇಲ್ಲಿವರೆಗೂ ಪ್ರಯಾಣ ಮಾಡೋದು ಅಂತ ಹರಿಸ್ಕೊಂಡಿದ್ದು. ಇವತ್ತು ಮುಗೀತು. ಇನ್ ಮಿಕ್ಕಿದ ಪ್ರಯಾಣ ನಾಳೆ. ನಾಳೆ. ಹೌದಾ? ಜಿಂದಾಬಾದ್, ಜಿಂದಾಬಾದ್. ಶೀಲಾದೇವಿ, ಶೀಲಾದೇವಿ, ಶೀಲಾದೇವಿ. ನಿಮ್ಗೇನ್ ಬೇಕು ಕೇಳಿ ಸರ್. ನೀರು, ಸಾಫ್ಟ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್, ವಿದೇಶಿ, ಸ್ವದೇಶಿ, ಪರದೇಶಿ, ಪಾಕೆಟು, ಚಾಕಣ, ಇದ್ಯಾವುದು ಇಲ್ಲಿ ಸಿಗೋದಿಲ್ಲ. ಇದನ್ ಬಿಟ್ಟು ಬೇರೆ ನಿಮ್ಗೆ ಇನ್ನೇನ್ ಬೇಕಾದ್ರೂ ಕೇಳಿ, ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ. ಬಾಕಿ ಚಿಲ್ಲರೆ ಕೊಡು. ನಿಮ್ ಚಿಲ್ರೆ ಖಂಡಿತ ಕೊಡ್ತೀನಿ. ನಿಮ್ ಚಿಲ್ರೆ ಇಟ್ಕೊಂಡು ನಾನೇನ್ ಮಾಡ್ಲಿ ಸರ್?
ನಾನು ಅದ್ರಲ್ಲಿ ಮನೆ ಕಟ್ಟಕ್ ಸಾಧ್ಯನಾ? ತಗೊಳ್ಳಿ ಸರ್, ರಿಟರ್ನ್ ವಿತ್ ಥ್ಯಾಂಕ್ಸ್. ನೋ 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 ನೋ, ಈ ದುಡ್ಡು ಮಾತ್ರ ನಾನು ನಿಮ್ಗೆ ಕೊಡೋದಿಲ್ಲ. ಇದು ಟಿಕೆಟ್ ದುಡ್ಡು, ಇದು ಪ್ಯಾಸೆಂಜರ್ ದುಡ್ಡು. ನೀವ್ ಏನೇ ಮಾಡಿದ್ರು ಸರ್ ನಾನು ಇದನ್ನ ನಿಮ್ಗೆ ಕೊಡೋದಿಲ್ಲ. ಅರೆ ನಿನ್ಗೆ ಏನಾಗಿದೆ? ನೀವು ಶೂಟ್ ಮಾಡಿದ್ರು ಸರ್ ಇದನ್ನ ನಾನು ನಿಮ್ಗೆ ಕೊಡೋದಿಲ್ಲ. ನಿನ್ಯಾರು ಶೂಟ್ ಮಾಡ್ತಾರೆ? ಹೋಗಿ ನಿನ್ ಸೀಟಲ್ಲಿ ಗೊತ್ತು, ನಮ್ ಸೀಟಲ್ಲಿ ಹೇಗೆ ಕುತ್ಕೋಬೇಕು ನಮ್ಗೆ ಗೊತ್ತು. ನಿಮ್ಮ ಹತ್ರ ನಾನೇನು ಕಲಿಯೋದು ಬೇಕಾಗಿಲ್ಲ. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? ನಿಮ್ಮಂತ ವಿಷಯ ನಂಗೆ ಚೆನ್ನಾಗಿ ಗೊತ್ತು. ಏನಾಯ್ತು? ನಾನಕ್ಕೆ ಹೆದರ್ಕೋಬೇಕು? ನಾನು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಗನ್ನು, ಪಿಸ್ತೂಲು, ಪೀರಂಗಿ, ಟ್ಯಾಂಕರ್ ಅಂತಂದ್ರೆ ಹೆದರ್ಕೊಂಡ್ಬಿಡ್ತೀನಾ? ಖಂಡಿತ ಹೆದರ್ಕೊಳ್ಳೋದಿಲ್ಲ. ನಮ್ ಕೆಲ್ಸನೇ ಟಿಕೆಟ್ ಕೊಡೋದು ತಾನೆ. ಟಿಕೆಟ್? ಗಣಪತಿಪುರ ಒಂದು ಟಿಕೆಟ್ ಕೊಡಿ. ಅರೆ ನನಗೆ ಗಣಪತಿಪುರ ಟಿಕೆಟ್ ಕೊಡಿ ಅಂತ ಕೇಳ್ತಿರೋದು. ಅದೇ ರೀ ನಾನು ಕೇಳ್ತಾ ಇರೋದು, ಗಣಪತಿಪುರಕ್ಕೆ ಒಂದು ಟಿಕೆಟ್ ಕೊಡ್ಲಾ ಅಂತ. ಗುಡ್ ಬಾಯ್. ಐ ಆಮ್ ಸಾರಿ, ನಾನು ಇದನ್ನ ತಗೋಬೇಕಾಯ್ತು, ಅದನ್ನ ಎತ್ಬಿಟ್ಟೆ. ಐ ಆಮ್ ವೆರಿ ಸಾರಿ. Let's go, go, go to Ganapatipura. Here we go. Let's go, go, go to Ganapatipura. ಮೇಷ್ಟ್ರೆ, ಆ ಪೇಪರ್ ಸ್ವಲ್ಪ ಕೊಡ್ತೀರಾ? ಸುಮ್ಮನೆ ಟೈಮ್ ಪಾಸ್. ಟೈಮ್ ಪಾಸ್? ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಡೆಯುವ ಘಟನೆಲ್ಲ ಭಾರಿ ಸುದ್ದಿಯನ್ನಾಗಿಸಿ, ಆ ಸುದ್ದಿಯನ್ನೆಲ್ಲ ಮುದ್ದೆಯನ್ನಾಗಿಸಿ ಪ್ರತಿದಿನ ಶುಭೋದಯ ಹೇಳುವ ಈ ಜ್ಞಾನ ಭಂಡಾರವನ್ನು ಟೈಮ್ ಪಾಸ್ ಅಂತೀಯ? ಬ್ಯಾಡ್ ಬಾಯ್, ನಾನು ಇದನ್ನ ನಿನಗೆ ಕೊಡುದಿಲ್ಲ. ಕ್ಷಮಿಸಿ ಮೇಷ್ಟ್ರೆ, ಪ್ರತಿದಿನ ನಮಗೆ ಶುಭೋದಯ ಹೇಳುವ ಜ್ಞಾನ ಭಂಡಾರವನ್ನ ದಯಪಾಲಿಸ್ತೀರಾ ಪ್ಲೀಸ್? ಗುಡ್ ಬಾಯ್, ಸ್ವೀಕರಿಸು. ನಾನು ರೀ, ಯಾಕೆ ನೀ ಹೆಬ್ಬ ಹತ್ರ ಬುಸ್ಗುಡ್ತಾ ಇದೀರಾ? ಅಯ್ಯೋ, ಮೊದ್ಲು ಆ ಸುದ್ದಿ ಓದಿ ಸರ್. ಡೈಮಂಡ್ ಅನಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ತಪ್ಪಿಸ್ಕೊಳ್ಳಿ ಬಿಡಿ, ನಿಮ್ಗೇನ್ ಪ್ರಾಬ್ಲಮ್? ಅಯ್ಯೋ ಸರ್, ಅದಾಗಲ್ಲ. ಅವನ್ ಮುಖ ಇನ್ನು ನನ್ ಕಣ್ಮುಂದೆನೆ ಇದೆ ಸರ್. ಒಂದ್ಸಲ ನಾನು ಅವನಿಬ್ರು ಜೊತೆನಲ್ಲಿ ಗೋವಾದಲ್ಲಿದ್ವಿ. ಯಾಕೆ? ಹನಿಮೂನ್ಗೆ. ಗಂಡಸ್ರ ಜೊತೆ ಹನಿಮೂನ್ ಹೋಗಿದ್ರಾ? ತೆಗಿರಿ ಅಸಹ್ಯ. ಅಯ್ಯೋ, ನಾನು ನನ್ನ ಹೆಂಡತಿ ಇಬ್ರು ಹನಿಮೂನ್ಗೆ ಹೋಗಿದ್ದು. ಅವನಲ್ಲಿ ಯಾಕೆ ಬಂದಿದ್ದ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾನು ಅವನು ಹೇಳ್ಕೊಂಡಿದ್ದು ಒಂದೇ ಹೋಟ್ಲಲ್ಲಿ. ಆವತ್ ಬೆಳಿಗ್ಗೆ ಇದ್ದು ನಾನು ಬಾಲ್ಕನಿಗೆ ಬಂದಾಗ ಆ ಡೈಮಂಡ್ ಡ್ಯಾನಿನು ಬಾಲ್ಕನಿಲಿದ್ದ. ಅವನು ಯಾಕೆ ನಿಮ್ ಬಾಲ್ಕನಿಲಿದ್ದ? ಓ ಅಲ್ಲ, ಅವನು ನಮ್ ಬಾಲ್ಕನಿಗೆ ಬಂದಿಲ್ಲ, ಅವನ ಬಾಲ್ಕನಿಲಿದ್ದ. ಸರ್, ಅವನು ಯಾರು ಅಂತ ನನಗ್ ಗೊತ್ತಿಲ್ಲ. ನಾನು ಅವನ್ಗೆ ಹಲೋ ಅಂದೆ, ಅವನು ನನ್ಗೆ ಹಲೋ ಅಂದ ಸರ್. ಆಮೇಲೆ ಏನಾಯ್ತು ಹೇಳ್ತೀನಿ. ಆಮೇಲೆ ಏನಾಯ್ತು ಅಂದ್ರೆ, ನಾನು ಮಧ್ಯಾಹ್ನ ಊಟಕ್ಕೆ ಅಂತ ರೆಸ್ಟೋರೆಂಟ್ ಹೋದೆ. ಅಲ್ಲಿಗೆ ಡೈಮಂಡ್ ಡ್ಯಾನಿ ಬಂದಿದ್ದ. ಆಮೇಲೆ ಹೇಳ್ತೀನಿ. ಅಲ್ಲಿಗೊಬ್ಬ ಸಪ್ಲೈಯರ್ ಬಂದ. ಅವನು ಡ್ಯಾನಿನ ನೋಡಿದ ತಕ್ಷಣ ಹಾಯ್ ಡ್ಯಾನಿ ಅಂತ ವಿಶ್ ಮಾಡ್ದ. ತಕ್ಷಣ ಡ್ಯಾನಿನೂ ವಿಶ್ ಮಾಡ್ದ. ಆದ್ರೆ ಆ ಡ್ಯಾನಿ ಮುಖ ಬೈದಿಂದ ಬಿಳಿಸ್ಕೊಂಡಿತ್ತು. ಅವನ ಮುಖದಲ್ಲಿ ಬೆವರು ಹರಿಯೋದಕ್ಕೆ ಶುರು ಆಯ್ತು. ಯಾಕೆ ಅಂದ್ರೆ ಅಲ್ಲಿಗೆ ಬಂದು ವಿಶ್ ಮಾಡಿದವನು ಸಪ್ಲೈಯರ್ ಅಲ್ಲ, ಅವನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ. ಅವನು ಹೇಳ್ತಿರೋದು ಒಳ್ಳೆ ಪತ್ತೆದಾರಿ ಫಿಲ್ಮ್ ಸ್ಟೋರಿ ತರ ಇದೆಯಲ್ಲ. ಮತ್ತೆ ಗಬ್ಬ ಗಬ್ಬಾಗಿ ಬರೀ ರುಂಡ ಮಾತ್ರ ಹಾಕಿದ್ದಾರೆ. ಅದು ಬೋಂಡ ತರ ಗೀಚಿದ್ದಾರೆ. ರುಂಡ ಜೊತೆ ಮುಂಡಾನು ಸೇರಿಸಿ ಹಾಕಿದ್ರೆ ಆ ಗುಂಡ ಹೇಗಿದ್ದಂತ ಗೊತ್ತಾಗ್ತಾ ಇತ್ತು. ನಾನು ಅವನ್ನ ಫುಲ್ ಓಪನ್ ಆಗಿ ನೋಡಿದ್ದೀನಿ. ಅಂದ್ರೆ ಅವನ ಮುಖಾನ ಗಡ್ಡ, ಮೀಸೆ, ಕನ್ನಡಕ, ಟೋಪಿ ಏನು ಇಲ್ದೆ ನೋಡಿದ್ದೀನಿ. ಹಂಗಾರೆ ಇವ ಡೈಮಂಡ್ ಡ್ಯಾನಿ ನೋಡಿದ್ದು ಖರೆ ಅಂದಂಗ. ಏನೋ ಅದು? ರೇ, ಯಾಕ್ರಿ ಪಾಪ ಸುಮ್ನೆ ಅವ್ನು ಹೊಡಿತಾ ಇದ್ದೀರಾ? ಆ ಡೈಮಂಡ್ ಡ್ಯಾನಿ ಹೇಗಿದ್ದ? ಅವ್ನ್ ಮೀಸೆ ಬಿಟ್ಟಿದ್ದ, ಅವನಿಗೆ ದಾಡಿ ಇದ್ದ, ಅವ್ನ್ ಹೇರ್ ಸ್ಟೈಲ್ ಆಗಿತ್ತು, ಕಪ್ಗಿದ್ದ, ಬೆಳಗಿದ್ದ ಅಂತ ಕೇಳ್ತಾ ಇದ್ದಾನೆ. ಅದನ್ನ ತಿಳ್ಕೊಡ್ದೆ ಸುಮ್ನೆ ಅವ್ನು ಹೊಡಿತಾ ಇದ್ದೀರಲ್ಲ. ಹೋಗು ರಾಜ, ಒಂದು ಮಾತು ಆಡದೆ ಹಿಂದೆ ಕೂತ್ಕೋ. ಸುಮ್ನೆ ಹೋಗಿ ಕೂತ್ಕೊ ಅಂತ ಹೇಳ್ತಾ ಇದ್ದೀನಿ. ಹೋಗಯ್ಯ. ಯಾವ ಹೋಟ್ಲ್ನಾಗೆ ಡೈಮಂಡ್ ಡ್ಯಾನಿ ಇದ್ನೋ ಆ ಟೈಮ್ನಾಗ ಅದೇ ಹೋಟ್ಲ್ನಾಗ ನಾನು ಇದ್ದೇನ್ರಿ. ನೀವ್ ಹನಿಮೂನಿಗೆ ಹೋದಾಗ ನಿಮ್ ಕೂಡ ನಾನ್ ಯಾಕಿರ್ಲಿಲ್ಲ ಅಂತೀನಿ. ನಾನು ಹೋಗಿಲ್ಲ ಅಂತೀನಿ. ಹಾ, ಮೂರನೇ ಅಕ್ಕಿ ಕೂಡ ಹೋಗಿರ್ಬೇಕು. ಮೂರನೇ ಅಕ್ಕಿ ಅಲ್ಲ, ನಾ ಬೇರೆ ಗರ್ಲ್ ಫ್ರೆಂಡ್ ಜೊತೆ ಹೋಗಿದ್ದೇನ್ರಿ. ಹಂಗಾರೆ 4ನೇ ಗರ್ಲ್ ಫ್ರೆಂಡ್ ಅದಳೆ ಅಂತ ಆಯ್ತು. ಖರೆ ಹೇಳ್ತೀನ್ರಿ, ನೀವು ಮಹಾನ್ ಸಿಕ್ಕಿದ್ದೀರಿ. ಯು ಆರ್ ನಾಟಿ ರೀ. ಚಿಚಿ, ನಿಮ್ ಗಂಡ ಇನ್ನೊಬ್ಳ ಜೊತೆ ಹೋದ್ರು ಅಂತ ನಾಚ್ಕೋತಿದ್ದೀರಾ? ಹೌದ್ರಿ ಬತ್ತ, ನಮ್ ಗಂಡಂಗ ಅಷ್ಟು ತಾಕತ್ತದ. ಅದಕ್ಕೆ ನಾವು ನಾಚ್ಕೋತಿದೀವಿ. ನಿಮ್ ಗಂಡನ್ ಗದೇನ್ರಿ ಅಷ್ಟೊಂದ್ ತಾಕತ್ತು? ನನ್ ತಾಕತ್ ಬಗ್ಗೆ ಮಾತಾಡ್ಬಿಡಿ. ನಾನ್ ಇಲ್ಲ ಏನ್ ಬೇಕಾದ್ರೆ ಮಾಡ್ಬೇಕಾಗಿಲ್ಲ, ಸುಮ್ನೆ ಕೂತ್ಕೊಡ್ರಿ. ಆ ಡ್ಯಾನಿ ಹೇಗಿದ್ದ ಅಂದ್ರೆ, ಒಂದು ನಿಮಿಷ
ಅವ್ನು ಹೇಗಿದ್ದ ಅಂತ ಡೀಟೇಲ್ ಹೇಳಿ ನಾನು ಚಿತ್ರ ಬಿಡಿಸ್ತೀನಿ. ಹೇಳಿ. ಸರ್ ನೀವು ಚಿತ್ರ ಬರೀತೀರಾ ಸರ್? ಹೌದು ಸರ್ ಹಾಗಾದ್ರೆ ನಂದು ಒಂದು ಚಿತ್ರ ಬಿಡಿಸಿ ಸರ್, ಪ್ಲೀಸ್ ಸರ್. ಸಾರಿ, ನಾನಿವತ್ತು ಕಪ್ಪು ಬಣ್ಣ ತರೋದು ಮರ್ತ್ಬಿಟ್ಟಿದೀನಿ. ಅಂದ್ರೆ ನೀವು ನನ್ನ ಕರಿಯ ಅಂತ ಇದ್ದೀರಾ? ಅಲ್ಲ, ನೀವ್ ಚಂದ್ರನ್ ತರ ಇದೀರಾ ಅಂತ. ಅಮ್ಮ ಚಂದ್ರಮ್ಮ, ನೀವ್ ಹೇಳಿ ಸರ್, ಡೈಮಂಡ್ ಡ್ಯಾನಿ ಹೇಗಿದ್ದ ಅಂತ. ನೀವ್ ಯಾಕೆ ಪುಕ್ಕಟ್ಟಿ ಟೈಮ್ ಪಾಸ್ ಮಾಡಕತ್ತೀರಿ? ಏನ್ ಮಾಡತ್ ಸರ್, ನಿಮ್ಗೆ 2 ಟೈಮ್ ಪಾಸ್ ಇದೆ, ನಮ್ಗಿರೋದು ಒಂದೇ ತಾನೆ. ಯಾಕಿ ಸ್ಕೆಚಿಂಗ್ ಬಗ್ಗೆ ಹೇಳಿದೆ. ಹೇಳಿ ಮಿಸ್ಟರ್ ಹೆಬ್ಬಾವು, ಹೇಗಿದ್ದ ಡೈಮಂಡ್ ಡ್ಯಾನಿ? ಬೆಳ್ಳಗೆ ಅಂದ್ರೆ ಹೇಗ್ರಿ ಬರೆಯೋದು? ಈ ಕಾಗದ ಬೆಳ್ಳಗಿದೆಯಲ್ಲ ಹಾಗೆ ಬರೀರಿ. ಸರಿ, ಮುಂದೆ ಅವನ ಮುಖದ ಮೇಲೆ ಒಂದು ಮಚ್ಚೆ. ಎಲ್ಲಿತ್ತು? ಎಲ್ಲೂ ಇರ್ಲಿಲ್ಲ. ಇಲ್ಲೇ ಇರೋದನ್ನೆಲ್ಲ ಹೇಳ್ಬೇಡಿ, ಅವನು ಏನೇನಿತ್ತು ಅದನ್ನ ಸರಿಯಾಗಿ ಹೇಳಿ. ಮುಖ ಹೇಗಿತ್ತು? ಮುಖ ಯೋಚನೆ ಮಾಡಿ ಹೇಳಿ. ನಿಮಗೆ ಇತ್ತು. ಯಾರ್ ಬಸ್ ನಿಲ್ಸಿದ್ದು? ಯಾರ್ ಗಂಟೆ ಹೊಡೆದಿದ್ದು? ಯಾಕೋ ಏನಾಯ್ತು ನಿಂಗೆ? ಏನೋ ನಿನ್ ದೊಂಬರಾಟ? ಅರೆ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್. ಅದಕ್ಕೇನೀಗ? ನಾವು ಶೂಟಿಂಗ್ ತೆಗೆದು ನೋಡಮ್ಮ. ಅದೆಲ್ಲ ಆಗೋದಿಲ್ಲ. ನೀವ್ ಹೇಳಿದ ಕಡೆ ಎಲ್ಲ ಬಸ್ ನಿಲ್ಲಿಸ್ತಾ ಇದ್ರೆ ಗಣಪತಿಪುರ ಸೇರೋದು ಯಾವಾಗ? ಅದೆಲ್ಲ ಆಗೋದಿಲ್ಲ. ಮಲಯ ರೈಟ್. ಇವನಲ್ಲಿ ಹೋದ? ಅಯ್ಯೋ ಮಲ್ಲಯ್ಯ ಎಲ್ಲೋ ನೋಡ, ಅಲ್ಲಿ ನೋಡು ಶೂಟಿಂಗ್ ಮಾಡ್ತಾವನೆ. ಸೊಳ್ಳೆ ಹೊಡಿಮಾ, ಬನ್ನಿ ಶೂಟಿಂಗ್ ತೆಗೆದು ನೋಡಮ್ಮ. ಯಾರು ಹಿಡಿಬಾರ್ದು. ಸಿಸ್ಟರ್, ಶೂಟಿಂಗ್ ನೋಡಕ್ ನೀವು ಹೋಗಲ್ವಾ? ನಾವು ಹೋಗ್ತೀವಿ, ನೀವ್ ಹೇಳಿರಿ, ನಾವು ಬರ್ತೀವಿ. ಸಿಸ್ಟರ್ ನಿಧಾನಾಗಿ ಎಪ್ಸಿ. ಗಾಢವಾಗಿ ನಿದ್ರೆಲಿದ್ದಾರೆ, ಗಾಬರಿ ಆಗ್ಬಿಟ್ಟಾರು. ಶೂಟಿಂಗ್ ನೋಡಿದ್ರ? ಅರೆ ಈಗ ತಾನೇ ನೀವು ಒಳಗಡೆ ಇದ್ರು, ಹೊರಗಡೆ ಯಾಕೆ ಬಂದ್ರಿ? ಒಳಗ ನಾನ ತಮಾಷೆ ಮಾಡ್ಬಿಡಿ. ಈಗ ತಾನೇ ನಿಮ್ಮನ್ನ ಒಳಗಡೆ ನೋಡ್ದೆ. ಬನ್ನಿ ತೋರಿಸ್ತೀನಿ, ಬನ್ನಿ. ಇದೇನ್ ಸ್ವಾಮಿ ಇದು? ಇಲ್ಲೇ ಇದ್ದೀರಾ ನೀವು? ಹಲೋ, ಅರೆ ಹಲೋ, ಅರೆ ಎಲ್ಲೋದ್ರಿ ಇವ್ರು? ಮತ್ತೆ ಹ್ಯಾಕ್ ಸರ್ ಒಳಗಡೆ ಬಂದ್ರಿ ನೀವು? ಬಸ್ ಒಳಗಡೆ ಕಣ್ಣ ಮುಚ್ಚಾರೇನ? ಸ್ವಲ್ಪ ಹೊತ್ತು ಮುಂಚೆ ಹೊರಗಡೆ ಇದ್ರಿ, ಈಗ ನೋಡಿದ್ರೆ ಒಳಗಡೆ ಇದ್ದೀರಾ. ಹ್ಯಾಕ್ ಸಾಧ್ಯ ಸರ್ ಇದು? ಯಾರು ಒಳಗೆ ಯಾರು ಹೊರಗೆ? ನಾನು ಆಗ್ಲಿಂದ ಒಳಗೆ ಇದ್ದೀನಿ, ಈಗ ಹೊರಗೆ ಹೋಗ್ತೀನಿ. ಶೂಟಿಂಗ್ ಹೋಗೋಣ ಮಕ್ಕಳಿ. ಕೇಳ್ತಿದ್ದೀರಲ್ಲ, ನಡೀರಿ ಹೋಗೋಣ. ಇವತ್ ಯಾಕೆ ನನ್ಗೆ ಹೀಗಾಗ್ತಾ ಇದೆ? ಯಾವತ್ತು ನನ್ಗೆ ಹೀಗಾಗಿಲ್ವೇ? ಬಸ್ ಒಳಗಡೆ ನೋಡಿದ್ರು ಅದೇ ವ್ಯಕ್ತಿ, ಹೊರಗಡೆ ನೋಡಿದ್ರು ಅದೇ ವ್ಯಕ್ತಿ. ಒಂದೇ ಸಮಯದಲ್ಲಿ 2 ವ್ಯಕ್ತಿ ನೋಡೋಕ್ ಹ್ಯಾಕ್ ಸಾಧ್ಯ? ಇನ್ಮೇಲೆ ಯಾತಕ್ಕೂ ಹುಷಾರಾಗಿರ್ಬೇಕು. ಇದಕ್ ಪರಿಹಾರ ಒಂದು ಒಳ್ಳೆ ನಿದ್ದೆ. ಎಸ್, ಒಂದು ಒಳ್ಳೆ ನಿದ್ದೆ ಹೊಡೆದ್ರೆ ಎಲ್ಲ ಮೈಂಡ್ ಬ್ಲೋಯಿಂಗ್. ಇವತ್ತು ಫಿಲ್ಮ್ ಇಂಡಸ್ಟ್ರಿ ನನ್ನಿಂದಾನೇ ಉದ್ಧಾರ ಆಗಬೇಕು. ಐ ಆಮ್ ದ ಮೇಕರ್. ಎಲ್ಲ ರೆಡಿನಾ ಸರ್? ಎಲ್ಲ ರೆಡಿ ಸರ್, ಆದ್ರೆ ಹೀರೋ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಮೊಬೈಲ್ ಬೇರೆ ಆಫ್ ಮಾಡಿದ್ದಾರೆ ಸರ್. ಪ್ರೊಡ್ಯೂಸರ್ ಪೇಮೆಂಟ್ ಕಳಿಸಿದ್ದಾರಾ ಇಲ್ವಾ ನೋಡ್ರಿ. ಆಯ್ತು ಸರ್. ನನ್ ಶಾಟ್ ಯಾವಾಗ? ಮಗ ಜೂನಿಯರ್ ಆರ್ಟಿಸ್ಟ್, ಇವನಿಂದಾನೇ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗೋ ತರ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಏನಂದ್ರಿ? ಏನಿಲ್ಲ, ನೀನು ಅಲ್ಲೋಗಿ ನೇತಾಡು, ಹೋಗು. ಯಾರೇ ಅಲ್ಲಿ ಕರ್ಕೊಂಡು ಕಟ್ಟಾಕ್ರಿ, ಹೋಗು. ಲೈವ್ ಕೊಟ್ಟು ಬಿಡ್ತೀನಿ. ಇದು ನಿಮ್ ಡೈಲಾಗ್ ಕಟ್ರೆ ತುಂಬಾ ನ್ಯಾಚುರಲ್ ಆಗಿರ್ಬೇಕು. ಏನ್ ಡೈಲಾಗ್ ಅದು? ಶೂಟಿಂಗ್ ನೋಡೋ ಮಜಾನೇ ಬೇರೆ. ಚಂಡ ಮುಂಡನ ರುಂಡ ಕಡಿದು ಆ ಬಂಡನ ಕೆಸರ ತುಂಡು ಮಾಡಿ ರಣಭೇರಿಯಂತೆ ಆರ್ಭಟಿಸಿ ನಮ್ಮಮ್ಮ ಈ ನೆರೆಗೆ ಬಾ ಮಹತಾಯಿ ನನ್ನ
ಏನಿದ್ರು 2 ಗಂಟೆ ಸಿನಿಮಾ ನೋಡ್ಬೋದು. ಶೂಟಿಂಗ್ ಎಲ್ಲ ಬೋರ್. ಅಲ್ಲಿ ಆಕ್ಟ್ ಮಾಡ್ತಿರೋ ನಿಲ್ಲು ನೋಡ್ದಾಗಿದೆಲ್ಲ. ಸಿನಿಮಾ ಆರ್ಟಿಸ್ಟ್ ಅಲ್ವಾ, ಟಿವಿಯಲ್ಲೋ ಅಥವಾ ಮ್ಯಾಗಝೈನ್ ಕವರ್ ಎಲ್ಲೋ ನೋಡಿರ್ಬೇಕು. ಇಲ್ಲ ವ್ಯಾಕಿ, ನಾನು ಎಲ್ಲೋ ನೇರವಾಗಿ ನೋಡಿದ್ ನೆನಪಾಗ್ತಿದೆ. ನೋಡು, ಅದಕ್ಕಿಂತ ಮುಖ್ಯವಾದ ವಿಷಯ, ಮೊದ್ಲು ಗೊಂಬೆನ ಸರಿ ಮಾಡ್ಬಿಡು, ಆಮೇಲೆ ಬೇರೆ ಯಾರಾದ್ರು ನೋಡಿದ್ರೆ ಪಂಚಾಯತ್ ಆಗ್ಬಿಡುತ್ತೆ ಅಲ್ಲ. ಮೊದಲು ಗೊಂಬೆನ ಸರಿ ಮಾಡ್ಬಿಡ್ಬೇಕು. ಈ ಗೊಂಬೆ ಮೇಲೆ ಹೇಗೆ ಬಂತು? ಮೊದಲು ಕೇಳಿಸ್ತಾ ಇರ್ಲಿಲ್ಲ, ಈಗ ಕಾಣಿಸ್ತಾನೂ ಇಲ್ವಲ್ಲ. ಏನ್ ಬರೀ ಶೂಟಿಂಗ್ ನೋಡ್ತಾ ನಿಂತ್ಬಿಟ್ರಲ್ಲ, ನಿಮ್ಗೆಲ್ಲ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇಲ್ಲ? ಆಸೆ ಯಾರಿಗಿರಲ್ಲ ಹೇಳಿ, ಆದ್ರೆ ಈ ಮುಸುಡಿಗೆ ಅವ್ರು ಚಾನ್ಸ್ ಕೊಟ್ಬಿಡ್ತಾರ. ಅಲ್ಲಿ ಟೋಪಿ ಹಾಕೊಂಡು ಕೂತ್ಕೊಂಡಿದಾರಲ್ಲ ಡೈರೆಕ್ಟರ್, ನನ್ ಚಡ್ಡಿ ದೋಸ್ತು. ನಿಮ್ ಚಡ್ಡಿ ದೋಸ್ತ ಹಂಗಾರ ಅವ್ರಿಗೊಂದ್ ಮಾತು ಹೇಳ್ಬಿಟ್ಟು ನಮ್ಗೂ ಒಂದ್ ಚಾನ್ಸ್ ಕೊಡ್ಸ್ಬಿಡಿ ಮತ್ತೆ. ಓಕೆ, ಎಲ್ರು ಆಕ್ಟ್ ಮಾಡ್ತೀರಾ? ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಅಭಿಮಾನಿ ಸರ್. ಶೂಟಿಂಗ್ ನೋಡ್ಬೋದಾ ಸರ್? ನೋಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಾಗಂತ ತುಂಬಾ ಹತ್ರ ಬರಕ್ ಟ್ರೈ ಮಾಡ್ಬೇಡ್ರಿ, ಪ್ರೇಮ್ ಅಲ್ಲಿ ಬಂದ್ಬಿಡ್ತೀರಾ ಸರ್. ನಮ್ಮೂರಲ್ಲಿ ನಿಮ್ಗೆ ಅಂತ ಅಭಿಮಾನಿ ಸಂಘ ಕಟ್ಟಿದೀವಿ ಸರ್. ಎಲ್ರು ಬಂದ್ಯಾರ ನೋಡಿ, ಒಂದ್ಸಲ ವಿಶ್ ಮಾಡ್ಬಿಡಿ ಸರ್. ವೈ ನಾಟ್? ಸ್ಟೈಲ್ ಹಿಂಗನ್ನಿ ಸರ್. ಲೈವ್ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಕಟ್ಟಾಗದಪ್ಪ. ಚಡ್ಡಿ ದೋಸ್ತ್ ಓಕೆ ಅಂದ್ರು. ಈಗ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಅವ್ರೀಗ ಆಕ್ಷನ್ ಅಂತ, ಅವ್ರ ಆಕ್ಷನ್ ಅಂದ ತಕ್ಷಣ ಅಲ್ಲಿ ಕಟ್ಟಾಕಿದಾರಲ್ಲ ಕೋಡಂಗಿ, ಅವ್ನ ಮುಖ ಮೂತಿ ನೋಡ್ದಂಗ್ ಬಾರಿಸ್ಬೇಕು. ಬಾರ್ಸಂಗ್ ಆಕ್ಟಿಂಗ್ ಮಾಡ್ಬೇಕು. ಆಕ್ಟಿಂಗ್ ಅಲ್ಲ ರೀ, ನಿಜವಾಗ್ಲೂ ಬಾರಿಸ್ಬೇಕು. ಇದು ಅವಾರ್ಡ್ ಫಿಲ್ಮು, ನೀವ್ ಎಷ್ಟು ನ್ಯಾಚುರಲ್ ಆಗಿ ಬಾರಿಸ್ತಿರೋ ಅಷ್ಟ್ ಚೆನ್ನಾಗಿ ಬರುತ್ತೆ. ರೆಡಿನಾ? ರೆಡಿನಾ? ರೆಡಿ. ಈಗ ಅವರು ಆಕ್ಷನ್ ಅಂತಾರ. ರೆಡಿ ರೆಡಿ ರೆಡಿ, ಟೇಕ್ ಮಾಡೋಣ. ಕಮನ್ ಕಮನ್ ಕಮನ್. ಸ್ಟಾರ್ಟ್ ಸೌಂಡ್. ರೋಲಿಂಗ್. ರೆಡಿ. ಕ್ಯಾಮೆರಾ. 45 ಟೇಕ್ 1. ಆಕ್ಷನ್. ಗೋ 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 ಗೋ. ಯಾರು ಹೊಡೆಯ ಕೇಳಿದ್ದು? ಉಡ್ಡಾಯಿಸಿ. ಯಾರಿವರು? ಹೋಗಿ ಹೋಗಿ. ಈಗ ನೀವು ನೋಡ್ತಾ ಇರೋದು ಒಬ್ಬ ಕೋಡಂಗಿ ನಿಜವಾಗ್ಲೂ ಹೆಂಗೆ ಕೋಡಂಗಿ ಆಗ್ತಾನೆ ಅನ್ನುವ ಚಿತ್ರೀಕರಣದ ನೇರ ಪ್ರಸಾರ. ಓ ಮೈ ಗಾಡ್, ಕಟ್ ಇಟ್ ಕಟ್ ಇಟ್. ಒಂದ್ ನಿಮಿಷ, ಈಗ ಅವ್ನು ಯಾರು ಅಂತ ಗೊತ್ತಾಗ್ತಿದ್ಯಾ? ಇಲ್ಲ, ಅವ್ನು ಯಾರಾದ್ರೆ ನಮ್ಗೆ ನಿಮ್ಗೆ ವಿಷಯ ಹೇಳ್ಬೇಕು. ಏನ್ರಿ ಮಾಡ್ತಾ ಇದ್ದೀರಾ? ಸುಮ್ಕಿರಿ ಸರ್, ನೀವೇ ತಾನೇ ಆಕ್ಷನ್ ಅಂತ ಹೇಳಿದ್ದು. ನಿಮ್ಗೆ ಯಾರು ಆಕ್ಷನ್ ಹೇಳಿದ್ದು? ಯಾರು ಹೇಳಿದ್ದು? ಅಯ್ಯ ಕೋಪ ಮಾಡ್ಕೋಬೇಡಿ ಸರ್, ನಾನು ಬೇಜಾನ್ ಶೂಟಿಂಗ್ ನೋಡಿದ್ದೀನಿ. ಈಗ ಆಕ್ಷನ್ ಅನ್ನಕ್ಕೆ ಹಿಂಗ್ ಮಡಗ್ಬೇಕು, ಕಟ್ ಅನ್ನಕ್ಕೆ ಸುಮ್ಕಿರ್ಬೇಕು. ಈಗ ಸರಿ ಇಲ್ದಿದ್ರೆ ಹೇಳಿ. ಇವ್ರ ಗೋಡೆಯಾಗಿ ಯಾರ ಹೇಳಿದ್ದು? ನಿಮ್ ಚಡ್ಡಿ ದೋಸ್ತು. ಯಾವ ಚಡ್ಡಿ? ಪಟಾಪಟಿ. ಎಲ್ಲಿ? ಅಲ್ಲಿ. ಪುಣ್ಯಾತ್ಮ ಎಲ್ಲೋಯ್ತು? ನಿಮ್ ಚಡ್ಡಿ ದೋಸ್ತ್ ಎಲ್ಲೋದ ಅಂತ ನಾನ್ ಪತ್ತೆ ಹಚ್ತೀನಿ. ಪೊಲೀಸ್ ಪೊಲೀಸ್.